ಎಂ ಪಿ ಲಾಟ್ ಸ್ಕೀಮ್. ಎಸ್, ನೋಡಿ, ಎಂ ಪಿ ಲಾಟ್ ಸ್ಕೀಮು ಇದನ್ನು ದುರುಪಯೋಗ ಮಾಡ್ಕೊಳ್ತಿರೋದ್ರಿಂದ ಈ ಸ್ಕೀಮ್ನ ಹೊಡೆದಾಕಿ ಅಂತ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಯಿತಾ? ಸರಿ, ನಾವು ವಿಲ್ ಗೋ ಆ್ಯಸ್ ಪರ್ ದ ಸ್ಟ್ರಕ್ಚರ್. ನೋಡಲಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ. ಓಕೆ, ಸ್ಟ್ರಕ್ಚರ್ ಪ್ರಕಾರ ಹೋಗೋಣ. ಸ್ಕೀಮ್ ಹೆಸರು ಎಂ ಪಿ ಲಾಟ್ಸ್. ಸ್ಕೀಮ್ ಹೆಸರು ಎಂ ಪಿ ಲಾಟ್ಸ್. ಪ್ರಾರಂಭ 93, ನಾನು ಹುಟ್ಟಕ್ಕಿಂತ ಮುಂಚೆ ಇದೆ. ಉದ್ದೇಶ ನೋಡಿ, ಭಾರತದ ಪ್ರತಿಯೊಬ್ಬ ಎಂ ಪಿಗೆ ಓಕೆ ಸಮುದಾಯ ಮೂಲ ಸೌಕರ್ಯಗಳು, ಕಮ್ಯುನಿಟಿ ಇನ್ಫ್ರಾಸ್ಟ್ರಕ್ಚರ್ ಕೇಳಿಸ್ಕೊಂಡಿದ್ರಿ? ಭಾರತದ ಪ್ರತಿಯೊಬ್ಬ ಎಂ ಪಿಗೆ ಸಮುದಾಯ ಮೂಲ ಸೌಕರ್ಯಗಳನ್ನು ಸೃಷ್ಟಿಸಲು ಚರಂಡಿ, ಕುಡಿಯೋ ನೀರು, ಶೌಚಾಲಯ, ಆಸ್ಪತ್ರೆ, ಶಿಕ್ಷಣ, ಸಮುದಾಯ ಭವನ ಇಂಥವು ಓಕೆ ಸಮುದಾಯ ಮೂಲ ಸೌಕರ್ಯಗಳನ್ನು ಸೃಷ್ಟಿಸಲು 5 ಕೋಟಿ ರೂಪಾಯಿ ಕೊಡ್ತಾರೆ ಪ್ರತಿ ವರ್ಷ. 5 ಕೋಟಿ ರೂಪಾಯಿ. ಅದನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಅವ್ರಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ಬೋದು, ಬಟ್ ಅವ್ರು ಪರ್ಸ್ನಲ್ ಖರ್ಚು ಮಾಡ್ಕೊಳ್ಳೋಂಗಿಲ್ಲ. ಸರ್, 5 ಕೋಟಿ ರೂಪಾಯಿ. ಏನಪ್ಪ ನಿಮ್ಮ ಹೆಸರು? ಜಗದೀಶ್ಗೆ 5 ಕೋಟಿ ರೂಪಾಯಿ ಕೊಡ್ತೇನೆ. ಜಗದೀಶು ತಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ತಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ಸುತ್ತೋ ಜಗದೀಶ್ ಇಷ್ಟ 5 ಕೋಟಿ ರೂಪಾಯಿ ಕೊಡ್ತೀವಿ. ಬಟ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು, ವೈಯಕ್ತಿಕ ಖರ್ಚುಗಲ್ಲ ಇದು. ಅವ್ರಿಗೆ ಎಲ್ಲಿ ಸರಿ ಅನಿಸುತ್ತೋ, ಯಾರಿಗೆ ಸರಿ ಅನಿಸುತ್ತೋ ಅವ್ರಿಗೆ ಮಾಡ್ಬೋದು. 5 ಕೋಟಿ ರೂಪಾಯಿ ಏನು ಬೇಕು ಅದರಲ್ಲಿ. ಓಕೆ, 5 ಕೋಟಿ ರೂಪಾಯಿನಲ್ಲಿ 5 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಲ್ವಾ? ಓಕೆ, ಇದರಲ್ಲಿ 15% ಎಸ್ ಸಿ ಅವ್ರಿಗೋಸ್ಕರ ಖರ್ಚು ಮಾಡಬೇಕು. ಓಕೆ, 7.5% ಎಸ್ ಟಿಗೋಸ್ಕರ ಖರ್ಚು ಮಾಡಬೇಕು. ಇದು ಒಂದು ರೂಲ್ ಇದೆ, ಆಯಿತಾ? ಬಟ್ ತಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಖರ್ಚು ಮಾಡಬೇಕು, ಆಯಿತಾ? ಒಂದು ರೂಲ್. ಬಟ್ ಎಕ್ಸೆಪ್ಷನ್ಸ್ ಏನಂತಂದರೆ, ಓಕೆ ಸರ್, ಅವ್ರಿಗೆ ಸರಿ ಅನಿಸಿದ್ರೆ 5 ಕೋಟಿ ರೂಪಾಯಿನಲ್ಲಿ 25% ಅವ್ರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರಗಡೆ ಖರ್ಚು ಮಾಡ್ಬೋದು. ಸರ್, ಎಲ್ಲ ಒಂದು ಡ್ಯಾಮ್ ಕಟ್ಟಬೇಕು, ನಮ್ಮ ಕ್ಷೇತ್ರದಲ್ಲಿ ಕಟ್ಟೋಕ್ಕಾಗಲ್ಲ, ಕಟ್ಟಬೋದು. ಎಲ್ಲ ಒಂದು ರಸ್ತೆ ಮಾಡಿಸ್ಬೇಕು, ಎಲ್ಲ ಒಂದು ಬ್ರಿಡ್ಜ್ ಮಾಡಿಸ್ಬೇಕು, ಬಟ್ ನನ್ನ ಕ್ಷೇತ್ರದಲ್ಲಿ ಇಲ್ಲ, ಮಾಡ್ಬೋದು. 25% ದುಡ್ಡು, ಆಯಿತಾ? ಅದಾದ ಮೇಲೆ 1 ಕೋಟಿ ರೂಪಾಯಿ ದುಡ್ಡನ್ನು, 1 ಕೋಟಿ ರೂಪಾಯಿನ, ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿದ್ದೀವಿ, ಅದೆಲ್ಲ ಉತ್ತರಾಖಂಡಲ್ಲಿ ಹಿಮಕುಸಿತ ಆಯಿತು, ನ್ಯಾಚುರಲ್ ಕೆಲಾಮಿಟಿ ಅದು. ಸರ್, ನಾವು 1 ಕೋಟಿ ರೂಪಾಯಿ ಕೊಡ್ಬೋದಾ? ಎಂ ಪಿ ಕೊಡ್ಬೋದು. ನ್ಯಾಚುರಲ್ ಕೆಲಾಮಿಟಿ, ಪ್ರಕೃತಿ ವಿಕೋಪಗಳು ಸಂಭವಿಸಿದ ಜಾಗದಲ್ಲಿ 1 ಕೋಟಿ ರೂಪಾಯಿನ ಕೊಡ್ಬೋದು. ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರಗಡೆ 25% ಕೊಡ್ಬೋದು. ಕಾನ್ಸ್ಟಿಟ್ಯೂನ್ಸಿ ಒಳಗಡೆ 5 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಅದರಲ್ಲಿ 15% ಎಸ್ ಸಿ ಸಮುದಾಯಕ್ಕೆ ಖರ್ಚು ಮಾಡಬೇಕು, 7% ಎಸ್ ಟಿ ಸಮುದಾಯಕ್ಕೆ ಖರ್ಚು ಮಾಡಬೇಕು, ಆಯಿತಾ? ಮತ್ತು ಈ ದುಡ್ಡೇನು ಕೊಡ್ತೀವಲ್ಲ 5 ಕೋಟಿ ರೂಪಾಯಿ ಪ್ರತಿ ವರ್ಷ, ಅದು ನಾನ್ ಲ್ಯಾಪ್ಸಬಲ್ ಅಂತಂದರೆ, ಈಗ 5 ಕೋಟಿ ರೂಪಾಯಿ ನಿಮಗೆ ಕೊಟ್ಟಿರ್ತೀವಿ ಜಗದೀಶ್ಗೆ, 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ, ಇನ್ನು 2 ಕೋಟಿ ರೂಪಾಯಿ ಉಳ್ಕೊಂಡಿದೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮುಂದಿನ ವರ್ಷ 5 + 2 7 ಆಗುತ್ತೆ. ನೀವು 5 ಕೋಟಿ ರೂಪಾಯಿ ಖರ್ಚು ಮಾಡಲಿಲ್ಲ ಅಂದ ತಕ್ಷಣ ಅದು ಸ್ಕ್ವಾಶ್ ಆಗಲ್ಲ, ಅದು ನಾನ್ ಲ್ಯಾಪ್ಸಬಲ್ ಫಂಡ್ ಅಂತ ಕರಿತೀವಿ. ಓಕೆ, ಸೊ ನಾನ್ ಲ್ಯಾಪ್ಸಬಲ್ ಫಂಡ್ ಅಂತ ಕರಿತೀವಿ. ಉದ್ದೇಶ ಅರ್ಥ ಆಯ್ತಾ ಇಲ್ಲಿ? ಎಸ್ ಆರ್ ನೋ? ಓಕೆ, ಉದ್ದೇಶ ಡನ್ನು. ಉದ್ದೇಶಿತ ಫಲಾನುಭವಿ ಯಾರು? ಎಂ ಪಿ. ಉದ್ದೇಶಿತ ಫಲಾನುಭವಿ ಎಂ ಪಿ. ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ, ಇದು ಬಾಯಿ ಬಂದಂಗೆ ಬರೀತಾರೆ. ಅನುಷ್ಠಾನಗೊಳಿಸುವ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು, ಅಂಕಿ ಅಂಶ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಸಚಿವಾಲಯ. ಓಕೆ, ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಆಬ್ವಿಯಸ್ಲಿ ಅಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ ಎಂ ಪಿಗೆ. ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇತ್ತೀಚೆಗೆ ಇದರ ದುರ್ಬಳಕೆ ಆಯಿತು. ಏನು ಸರ್? ಎಸ್ ಆರ್ ನೋ? ರೈಟ್, ಸೂಪರ್.